ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಬೇಬಿ ಫುಡ್ ರೆಸಿಪೀಸ್ನ ಶೇರ್ ಮಾಡೋಣ. ನಾನು ನನ್ನ ಪಾಪುಗೆ ಏನೇನು ಕೊಡ್ತಾಯಿದ್ದೀನಿ ಅನ್ನೋದನ್ನ ಈ ವ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾನು ಇದೇ ರೀತಿ ತುಂಬ ವೀಡಿಯೋಸ್ ಮಾಡಿದ್ದೆ ಆ್ಯಂಡ್ ಒಳ್ಳೆ ರೆಸ್ಪಾನ್ಸಸ್ ಬಂದಿತ್ತು. ಆಲ್ಮೋಸ್ಟ್ 5-6K ವ್ಯೂಸ್. ಅಂದರೆ ಈ ರೀತಿ ಟಾಪಿಕ್ಸ್ ಮಾಡಿದಾಗ ಅಂದರೆ ಒಳ್ಳೆ ರೆಸ್ಪಾನ್ಸಸ್ ಬರ್ತಿತ್ತು. ಸೊ ಅದರಿಂದ ನಿಮ್ಗೆ ಇಷ್ಟ ಆಗುತ್ತೆ ಈ ಥರ ವೀಡಿಯೋಸ್ ಮಾಡಿದ್ರೆ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಒನ್, ಪಾಪುಗೆ ಏನೇನು ಕೊಡ್ತೀನಿ ಅನ್ನೋದು. ಇವಾಗ ನಾನು ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಎಗ್ ಕೊಡ್ತೀನಿ. ಬೆಳಗ್ಗೆನೇ ಕೊಡ್ತೀನಿ ಎಗ್ ಐಟಮ್ ಏನಾದರೂ ಇದ್ದರೆ, ಬಿಕಾಸ್ ಆಟ ಆಡ್ತಾ ಇರ್ತಾನಲ್ಲ, ಬೇಗ ಡೈಜೆಸ್ಟ್ ಆಗುತ್ತೆ ಅಂತ ಹೇಳಿ. ಸೊ ನೀವು ಯಾವುದೇ ಫುಡ್ನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ನ ಒಂದು ಸಲ ಕನ್ಸಲ್ಟ್ ಮಾಡಿ. ಬಿಕಾಸ್ ಒಂದೊಂದು ಬೇಬಿ ಒಂದೊಂದು ಥರ ಇರೋದ್ರಿಂದ ಅಕಸ್ಮಾತ್ ಅವ್ರಿಗೆ ಅಲರ್ಜಿಸ್ ಆಗ್ಬೋದು ಅಥವಾ ಇನ್ನೇನಾದರೂ ಲೈಕ್ ಹೊಟ್ಟೆ ನೋವು ಬರೋದು ಈ ರೀತಿ ಎಲ್ಲ ಆಗುತ್ತೆ. ಸೊ ಅದರಿಂದ ಒಂದು ಸಲ ಡಾಕ್ಟರ್ನ ರೆಗ್ಯುಲರಾಗಿ ಹಾಸ್ಪಿಟಲ್ಗೆ ಹೋಗ್ತಿರಲ್ಲ ಆವಾಗ ಚೆಕಪ್ ಮಾಡಿಸಿ, ಅಂದರೆ ಅವರಿಂದ ಸ್ವಲ್ಪ ಅಡ್ವೈಸಸ್ ತೊಗೊಂಡು ಆಮೇಲೆ ಊಟ ಕೊಡಿ ಏನಾದರೂ ಹೊಸದು ಕೊಡಬೇಕಾದ್ರೆ ಅಂತ ಹೇಳ್ತಾಯಿದ್ದೀನಿ. ಇವಾಗ ನಾನು ಒಂದು ಎಗ್ ತೊಗೊಂಡಿದ್ದೀನಿ ಇಲ್ಲಿ. ಅದನ್ನು ಪ್ಯಾನ್ ಮೇಲೆ ಲೈಟಾಗಿ ಆಯಿಲ್ ಹಾಕಿ ಅದನ್ನ ಸ್ಕ್ರ್ಯಾಂಬಲ್ ಮಾಡ್ತಾಯಿದ್ದೀನಿ. ಸ್ಕ್ರ್ಯಾಂಬಲ್ ಎಗ್ ಅಂದರೆ ಚೆನ್ನಾಗಿ ತಿಂತಾನೆ ಪಾಪು. ಬಿಕಾಸ್ ಅದು ಕೈಗೆ ಹಿಂಗೆ ಸಿಗುತ್ತಲ್ಲ ಇಟ್ಕೊಳ್ಳಿಕ್ಕೆ ಅಂತ, ಅಂದರೆ ಅವನೇ ತಿನ್ನಲಿಕ್ಕೆ ಇಷ್ಟಪಡ್ತಾನೆ. ಸೊ ಈ ರೀತಿ ಕೊಟ್ಟಾಗ ಚೆನ್ನಾಗಿ ತಿಂತಾನೆ. ಆ್ಯಂಡ್ ಸಾಲ್ಟ್ ಇದಕ್ಕೆ ಲೈಟಾಗಿ ಜಸ್ಟ್ ಒಂದು ಪಿಂಚ್ ಅಷ್ಟೇ, ಅಂದರೆ ಟೇಸ್ಟ್ ಬರೋವರೆಗೂ ಹಾಕಬೇಡಿ. ಬಿಕಾಸ್ ಮಕ್ಕಳಿಗೆ ಆ ಟೇಸ್ಟ್ ಇಷ್ಟ ಆಗೋದಿಲ್ಲ. ಸೊ ಇದೊಂದು ರೆಸಿಪಿ, ಇದನ್ನ ಮಾರ್ನಿಂಗ್ ಟೈಮ್ ಕೊಡ್ತೀನಿ. ಸೊ ಸೆಕೆಂಡ್ ಒನ್ ಏನಂದರೆ ಫ್ರೂಟ್ಸ್, ತುಂಬ ಫ್ರೂಟ್ಸ್ ಕೊಡ್ತೀನಿ ಅವ್ನಿಗೇನಂದರೆ ಲೈಕ್ ಪಪ್ಪಾಯ, ಪೊಮೊಗ್ರೆನೇಟ್ ಎಲ್ಲ ಥರದ ಫ್ರೂಟ್ಸ್ ಕೊಡ್ತೀವಿ. ಸೊ ಅಂದರೆ ಒಂದು ಲಿಮಿಟ್ನಲ್ಲಿ ಕೊಡಿ ಪಪ್ಪಾಯ ಕೊಡೋದಿದ್ರೆ. ಬಿಕಾಸ್ ಏನಂದರೆ ಸ್ವಲ್ಪ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಪಪ್ಪಾಯನೂ ಲೈಕ್ ಅವನಂದರೆ ಒಂದು ಬೌಲ್ ಫುಲ್ ಕೊಡ್ತೀನಿ. ಆ ಬೌಲ್ನಲ್ಲಿ ಅಂದರೆ ಒಂದು ಸ್ಲೈಸ್ ಕೊಟ್ಟರೆ ಒಂದು ಬೌಲ್ ಆಗುತ್ತಲ್ಲ, ಅದನ್ನ ತಿನ್ಕೊಳ್ತಾನೆ. ಅದ್ರ ಜೊತೆಗೆ ನಾನಿಲ್ಲಿ ಅವನಿಗೆ ಅಂತ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಇಡ್ಲಿ ಮಾಡಬೇಕಾದ್ರೆ ಫರ್ಮಿನೇಟ್ ಮಾಡಬಾರ್ದು ಜಾಸ್ತಿ, ಅಂದರೆ ಸೋಡಾ ಹಾಕೋದು, ಉಪ್ಪು ಜಾಸ್ತಿ ಹಾಕೋದು ಈ ರೀತಿ ಮಾಡಬೇಡಿ. ನೈಟ್ ಏನು ಬ್ಯಾಟರ್ ರುಬ್ಬಿರ್ತೀವಲ್ಲ ಆ್ಯಂಡ್ ಅದಕ್ಕೆ ಒಬ್ಬೊಬ್ಬರು ಅನ್ನ ಎಲ್ಲ ಹಾಕಿ ರುಬ್ತಾರೆ, ಆ ರೀತಿ ಮಾಡಿಕೊಡ್ಬೇಡಿ ಪಾಪುಗೆ ಮಾಡೋದಿದ್ದರೆ. ಲೈಕ್ ಅವಲಕ್ಕಿ ಈ ರೀತಿದು ಹಾಕೋದ್ರಿಂದ ಫ್ರೆಶ್ ಇರುತ್ತೆ, ಒಂಥರ ಹುಳಿ ಆಗೋದಿಲ್ಲ. ಅನ್ನ ಹಾಕಿದ್ರೆ ಏನಾಗುತ್ತೆ ಅಂದರೆ ಬೆಳಗ್ಗೆ ಅಷ್ಟರಲ್ಲಿ ಸ್ವಲ್ಪ ಹುಳಿ ಅನಿಸುತ್ತದು, ಅದರಿಂದ ರೈಸ್ ಹಾಕಬೇಡಿ, ಹಾಗೇ ಕೊಡಿ. ಸೋಡಾ ಕೂಡ ಹಾಕಿಲ್ಲ ನಾನು ಇದಕ್ಕೆ. ಆ್ಯಂಡ್ ಆಯಿಲ್ ಅಷ್ಟೇ ಪ್ಯೂರ್ ಕೊಕೊನಟ್ ಆಯಿಲೇ ಯೂಸ್ ಮಾಡಿರೋದು. ಇದು ಗ್ರೀಸ್ ಮಾಡೋದು ಕೂಡ ಒಂದು 20 ಮಿನಿಟ್ಸ್ ಸ್ಟೀಮ್ ಮಾಡಿಬಿಟ್ಟು ಆಮೇಲೆ ಪಾಪುಗೆ ಕೊಡ್ಬೋದು. ಸೊ ಇದು ಸೆಕೆಂಡ್ ರೆಸಿಪಿ. ಲೈಕ್ ಏನಂದರೆ ಏನೇನು ಕೊಡ್ತೀನಿ ಅನ್ನೋದ್ರ ಬಗ್ಗೆ, ಅದಕ್ಕೆ ಅಂತ ಸ್ಪೆಷಲಾಗಿ ಮಾಡ್ತಿಲ್ಲ, ಏನೇನು ಕೊಡ್ತೀನಿ ಅನ್ನೋದನ್ನೇ ಕ್ಯಾಪ್ಚರ್ ಮಾಡಿಬಿಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಸೊ ಅವನಿಗೆ ಇಡ್ಲಿ ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅವನಿಗೋಸ್ಕರ ಲೈಕ್ ಸೋಡಾ ಹಾಕ್ತಲೇ ಚೆನ್ನಾಗಿ ಮಾಡಿಕೊಡ್ತೀನಿ. ಆ್ಯಂಡ್ ಇನ್ನೊಂದು ಎಗ್ ದೋಸೆ ಅಥವಾ ಎಗ್ ಆಮ್ಲೆಟ್, ಏನಂದರೆ ಮೊಟ್ಟೆನ ಆಮ್ಲೆಟ್ ಮಾಡೋ ಥರ, ಅಂದರೆ ನಾವು ತಿನ್ನೋ ಥರ ಮಾಡಬಾರ್ದು. ಪ್ಲೈನ್ ಕೊಟ್ಬಿಟ್ಟು ಅಂದರೆ ಪೂರ್ತಿ ಎಲ್ಲ ಬೇಯಿಸಿ ನೀಟಾಗಿ ಕೊಡಬೇಕಾಗುತ್ತೆ ಪಾಪುಗೆ ಕೊಡೋದಿದ್ರೆ. ಇವಾಗ ನಾನು ಒಂದು ಎಗ್ ತೊಗೊಂಡಿದ್ದೀನಿ ಇಲ್ಲಿ. ಸೊ 2 ಕೂಡ ಹಾಕ್ಕೊಳ್ತಿದ್ದೀನಿ. ಅಂದರೆ ಒಂದು ಹಾಕಿದ್ರೆ ಏನಂದರೆ ಅವನೇನಾದರೂ ಇನ್ನೂ ಕೇಳಿದ್ರೆ ಕೊಡೋಣ ಅಥವಾ ನಾವು ತಿನ್ಬೋದು ಅಂತ 2 ಹಾಕ್ತಾಯಿದ್ದೀನಿ. ನೀವು ಎಗ್ಸ್ ಕೊಟ್ಟಾಗ ಅಂದರೆ ಸ್ವಲ್ಪ ಒಂದೊಂದು ಮಕ್ಕಳಿಗೆ ಅದು ಹಿಡಿಯೋದಿಲ್ಲ, ಲೈಕ್ ವಾಮಿಟ್ ಆಗೋದಾಗಿರ್ಬೋದು ಅಥವಾ ರ್ಯಾಷಸ್ ಆಗೋದು, ಇನ್ಫೆಕ್ಷನ್ಸ್ ಆಗೋದು, ಅಲರ್ಜಿಸ್ ಆಗೋದು ಈ ರೀತಿ ಆಗುತ್ತೆ. ಸೊ ಒಂದು ಸಲ ನೋಡ್ಕೊಳ್ಳಿ ಒಂದು ಕೊಟ್ಟಾಗ. ಆವಾಗ ಏನಾದರೂ ಅದು ರಿಯಾಕ್ಷನ್ಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಕೊಡಿ, ಇಲ್ಲಾಂದರೆ ಸ್ವಲ್ಪ ದಿನ ಸ್ಟಾಪ್ ಮಾಡಿ. ಸೊ ಇವಾಗ ನಾನು ಇದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ, ಕೊಕೊನಟ್ ಆಯಿಲೇ. ಅದ್ರ ಮೇಲೆ ಇವಾಗ ನಾನು ಆಮ್ಲೆಟಿಗೆ ಎಗ್ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ತೀನಿ. ಲೈಟಾಗಿ ಸಾಲ್ಟ್ ಹಾಕ್ಕೊಡಿ, ಬಿಕಾಸ್ ಅವನು ಸಪ್ಪೆ ಇದ್ದರೆ ತಿನ್ನೋದಿಲ್ಲ ಪಾಪು, ಅದರಿಂದ ಲೈಟಾಗಿ ಸಾಲ್ಟ್ ಹಾಕ್ಕೊಡ್ತೀನಿ. ಆ್ಯಂಡ್ ಸ್ವಲ್ಪ ಒಂದು ಪಿಂಚ್ ಪೆಪ್ಪರ್ ಪೌಡರ್ ಮತ್ತು ಅದ್ರ ಜೊತೆಗೆ ನಾನು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫ್ಲೇವರ್ ಚೆನ್ನಾಗಿರುತ್ತಲ್ಲ, ಚೆನ್ನಾಗಿ ತಿಂತಾನೆ ಅಂತ ಹೇಳಿ. ಆ್ಯಂಡ್ ಈ ರೀತಿ ಹಾಕ್ತಾಯಿದ್ದೀನಿ ನಾನು ಎಡ್ಜ್ ಮೇಲೆ. ಸೊ ಏನಂದರೆ ನೀಟಾಗಿ ಬೇಯಿಸ್ಕೊಳ್ಬೇಕು ಅದನ್ನ. ರೊಟ್ಟಿ ಕೈ ಅಂದರೆ ಲೈಕ್ ದೋಸೆ ಇದೆಲ್ಲ ಇರುತ್ತಲ್ಲ ಅದರಲ್ಲಿ ಪ್ರೆಸ್ ಮಾಡಿ ನೀಟಾಗಿ ಬೇಯಿಸ್ಬೇಕು. ಬಿಕಾಸ್ ಅದು ಫ್ಲಾಟ್ ಸರ್ಫೇಸ್ ಬರೋದಿಲ್ಲ ಅಲ್ವಾ ಆಮ್ಲೆಟ್ ಮಾಡಿದಾಗ, ಅದರಿಂದ ಅದನ್ನ ನೀಟಾಗಿ ಬೇಯಿಸ್ಕೊಳ್ಬೇಕು. ಇವಾಗ ನಾನು ಮುಚ್ಚಿಬಿಡ್ತೀನಿ ಇದನ್ನ, ಬಿಕಾಸ್ ಏನಂದರೆ ಇಲ್ಲಾಂದರೆ ಬರೋದಿಲ್ಲಲ್ಲ, ಲೈಕ್ ಪೀಸ್ ಆಗಿಬಿಡುತ್ತೆ. ಸೊ ಅದರಿಂದ ಮುಚ್ತೀನಿ 1-2 ಸೆಕೆಂಡ್ಸ್. ಮತ್ತು ತೆಗ್ದಾದ್ಮೇಲೆ ಈ ರೀತಿ ಬಂದಿದೆ. ಆ್ಯಂಡ್ ಇದನ್ನ ಮಗ್ಚಾಕೊಳ್ಳೋದು ಇವಾಗ. ಅಂದರೆ ಇದು ಪೂರ್ತಿ ಕೊಡೋದಿಲ್ಲ ನಾನು, ಒಂದು ಎಗ್ ಅಷ್ಟು ಪಾರ್ಟ್ ಮಾತ್ರ ಕೊಡ್ತೀನಿ ಅವನಿಗೆ. ಅಂದರೆ ಇವಾಗ ನಾನೇನು ಮಾಡಿದ್ದೀನಲ್ಲ ಇದರಲ್ಲಿ
ಇದರಲ್ಲಿ ಒಂದು 30% ಮಾತ್ರ ಅವನಿಗೆ ಕೊಡೋದು. ಇನ್ನು ಮಿಕ್ಕಿದ್ದು ಮನೇಲಿ ಯಾರಾದರೂ ಕೊಟ್ಟರೆ ತಿಂತಾರೆ. ಅವ್ನಿಗೊಂದು 30% ಮಾತ್ರ ಕೊಡೋದು. ಸೊ ಅದನ್ನು ನೀವು ನೋಡಿಬಿಟ್ಟು ಇಷ್ಟು ಪೂರ್ತಿ ಪೋರ್ಷನ್ ಕೊಟ್ಬಿಡಬೇಡಿ. ಆ್ಯಂಡ್ ಸಾಲ್ಟ್ ಹಾಕಬೇಕಾದ್ರಷ್ಟೇ ನಮ್ಮ ಟೇಸ್ಟ್ಗೆ ತಕ್ಕಂತೆ ಸಾಲ್ಟ್ ಹಾಕಬಾರ್ದು. ಸುಮ್ಮನೆ ಜಸ್ಟ್ ಒಂದು ಪಿಂಚ್ ಹಾಕಿದ್ರೆ ಸಾಕಾಗುತ್ತೆ ಫ್ಲೇವರ್ಗೆ. ಸೊ ಈ ರೀತಿ ಬಂದಿದೆ. ಆ್ಯಂಡ್ ಅವ್ನಿಗೆ ಎಗ್ಸ್ ಅಂದರೆ ತುಂಬ ಇಷ್ಟ. ಎಗ್ಗಿಂದ ಏನೇ ಮಾಡಿಕೊಟ್ರು ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ. ಆ್ಯಂಡ್ ಪಾಪುಗೂ ಕೂಡ 8 ಮಂತ್ಸ್ನಲ್ಲಿ ಎಗ್ ಇಂಟ್ರಡ್ಯೂಸ್ ಮಾಡಿದಾಗ ತುಂಬ ಅಂದರೆ ಒಂದು ಸಲ ಎಗ್ ಕೊಟ್ಟಿದ್ದಕ್ಕೆ ಆಲ್ಮೋಸ್ಟ್ ಒಂದು 4 ಟೈಮ್ಸ್ ವಾಮಿಟ್ ಮಾಡ್ತಿದ್ದ. ಅಷ್ಟು ಅಲರ್ಜಿ ಅಂದರೆ ಅವ್ನಿಗೆ ಹಿಡಿತಿರ್ಲಿಲ್ಲ ಅವನಿಗೆ ಮೊಟ್ಟೆ. ಸೊ ನಾವು ಒಂದು 4 ಮಂತ್ಸ್ ಸ್ಟಾಪ್ ಮಾಡಿದ್ವಿ. ಅವ್ನಿಗೆ 1 ಇಯರ್ ಕಂಪ್ಲೀಟ್ ಆದಮೇಲೆ ಮತ್ತೆ ನಾವು ಎಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಅಡ್ಜಸ್ಟ್ ಆಗಿದ್ದೇನೆ. ಆ್ಯಂಡ್ ನನ್ನ ಫೇವ್ರೆಟ್ ಫುಡ್ ಕೂಡ. ಇವಾಗ ನಾನು ಒಂದು ಬೌಲ್ಗೆ ರಾಗಿ ಹಿಟ್ಟು ಮತ್ತು ಒಂದು ಹಾಫ್ ಸ್ಪೂನ್ ಗೋಧಿ ಹಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಹಾಕ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಅಲ್ಲ, ಡ್ರೈ ನಟ್ಸ್ ಪೌಡರ್. ಸೊ ಇದು ಕೂಡ ಒಂದು ರೆಸಿಪಿ. ಆ್ಯಂಡ್ ಇದು ಕೂಡ ನನ್ನ ಮಗನ ಫೇವ್ರೆಟ್ ಫುಡ್. ಇದಕ್ಕೂ ಕೂಡ ಲೈಟಾಗಿ ಒಂದು ಪಿಂಚ್ ಸಾಲ್ಟ್ ಹಾಕ್ಕೊಳ್ತೀನಿ. ಸೊ ಇದನ್ನ ನಾವಿವಾಗ ಅದಕ್ಕೆ ಅಳತೆ ತಕ್ಕಂಗೆ ಅಂದರೆ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬರೋಂಗೆ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಯಾವ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಅವ್ನಿಗೆ ಸರಿಗೆ ಯೂಸ್ ಮಾಡ್ತೀವಲ್ಲ ಅದನ್ನೇ ತೊಗೊಂಡಿದ್ದೀನಿ. ಅವನು ಯಾವಾಗಲೂ ರೈಸ್ ಕೊಟ್ಟರೆ ಅಥವಾ ಸರಿ ಮಾಡಿಕೊಟ್ರೆ ತಿನ್ನೋದಿಲ್ಲ. ಸೊ ನಾನು ಈ ರೀತಿ ವೆರೈಟಿ ಏನಾದರೂ ಕೊಟ್ಟಾಗ ಖುಷಿಯಾಗಿ ತಿಂತಾನೆ. ಆ್ಯಂಡ್ ಊಟ ಮಾಡೋದಕ್ಕೆ ಕೂಡ ಹಠ ಮಾಡೋದಿಲ್ಲ. ಸೊ ಒಂದು ಪಿಂಚ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಅಂದರೆ ತುಂಬ ತೆಳು ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ದೋಸೆ ಮಾಡ್ಕೊಳ್ತೀವಲ್ಲ ನಾವು, ಕಿತ್ತೋಗ್ಬಿಡುತ್ತೆ, ಚೆನ್ನಾಗಿ ಅನಿಸೋದಿಲ್ಲ. ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯೋದಿಲ್ಲ ಕಿತ್ತೋದ್ರೆ. ಅದರಿಂದ ನೀಟಾಗಿ ಗಟ್ಟಿನೇ ಇರಬೇಕು. ದೋಸೆ ಕನ್ಸಿಸ್ಟೆನ್ಸಿ ಅಂದರೆ ಗೊತ್ತಿರುತ್ತಲ್ವ, ಆ ರೀತಿ. ಸೊ ನಾನು ಇಡ್ಲಿ ಬ್ಯಾಟರ್ ಮಾಡಿದ್ನಲ್ಲ ಅದೇ ರೀತಿಯಲ್ಲಿ ನೀವು ದೋಸೆ ಕೂಡ ಮಾಡಿಕೊಡ್ಬೋದು. ಅಂದರೆ ಸೋಡಾ ಹಾಕಬಾರ್ದು ಅಷ್ಟೇ ಮಕ್ಕಳಿಗೆ, ಬಿಕಾಸ್ ಅವ್ರಿಗೆ ಗ್ಯಾಸ್ಟ್ರಿಕ್ ಅನಿಸ್ಬೋದು. ಅಂದರೆ ಸ್ವಲ್ಪ ಹೊಟ್ಟೆ ಊದ್ಕೊಂಡಂಗೆ ಅನಿಸುತ್ತೆ. ಆ್ಯಂಡ್ ಜಾಸ್ತಿ ನೀರು ಕುಡಿಯೋಕ್ಕೆ ಕೇಳ್ತಾರೆ ಹಂಗೆ ಹಾಕ್ಕೊಟ್ಟಾಗ. ಅದರಿಂದ ಅವ್ರಿಗೆ ಕಷ್ಟ ಆಗಬಾರ್ದಲ್ಲ. ಸೊ ಅವ್ರಿಗೆ ಯಾವ ರೀತಿ ಫ್ರೆಂಡ್ಲಿ ಆಗಿರುತ್ತೋ ಹಂಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿದ್ದೀನಿ. ಆ್ಯಂಡ್ ನಾನು ತವಾಗೇನೆಂದರೆ ಆಯಿಲ್ ಹಾಕೋದಿಲ್ಲ. ಇವಾಗ ಇದನ್ನು ಮಾಡಬೇಕಾದ್ರೆ ರಾಗಿ ದೋಸೆ ಮಾಡ್ಕೊಡ್ಬೇಕಿದ್ರೆ ತುಪ್ಪನೇ ಹಾಕ್ಕೊಡ್ತೀನಿ. ಬಿಕಾಸ್ ಸರಿಗೆಲ್ಲ ತುಪ್ಪ ಹಾಕ್ತೀವಲ್ಲ, ಸೊ ಈ ರೀತಿ ಕೂಡ ತುಪ್ಪ ಕೊಡ್ಬೋದು. ಆ್ಯಂಡ್ ನಾನು ಅವನಿಗೆ ಪ್ಯೂರ್ ಕೌ ಗೀನೇ ಕೊಡೋದು ಪಾಪುಗೆ. ಇವಾಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಾಫ್ ಸ್ಪೂನ್ ತುಪ್ಪ ಹಾಕಿ ತವ ಕಾದಿದ್ದಾದಮೇಲೆ ನಾನು ಏನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕೋದು. ಸೊ ನಾನು ಮತ್ತೆ ಹೇಳ್ತಿದ್ದೀನಿ, ಏನೇ ಕೊಡಬೇಕಿದ್ರೂ ಒಂದು ಸಲ ಕೊಟ್ಟು ನೋಡಿ. ಅದರಿಂದ ಏನಾದರೂ ಅಲರ್ಜಿಸ್ ಆಗಿದ್ದರೆ ಇನ್ನೊಂದು ಸಲ ಕೊಡಬೇಡಿ. ಸ್ವಲ್ಪ ದಿನ ಸ್ಟಾಪ್ ಮಾಡಿ ಮತ್ತೆ ಕೊಟ್ಟು ನೋಡಿ. ಅವಾಗೇನಾದರೂ ಅವ್ರಿಗೆ ಏನೂ ತೊಂದರೆ ಇಲ್ಲ ಅಂದರೆ ಮಾತ್ರ ಕೊಡಿ, ಇಲ್ಲಾಂದರೆ ಸ್ಟಾಪ್ ಮಾಡಿಬಿಡಿ. ಸೊ ಇವಾಗ ಹಾಕ್ತಾಯಿದ್ದೀನಿ ಇದನ್ನು. ಅಂದರೆ ತುಂಬ ತೆಳು ಕೂಡ ಮಾಡಬಾರ್ದು, ಬಿಕಾಸ್ ಕ್ರಿಸ್ಪಿ ಆಗಿಬಿಡುತ್ತಲ್ಲ, ಅವ್ರಿಗೆ ತಿನ್ಲಿಕ್ಕೆ ಆಗೋದಿಲ್ಲ. ಅಂದರೆ ಟಿಪ್ಸ್ ಇರೋದಿಲ್ಲ, ಅಗಿಯೋಕ್ಕಾಗೋದಿಲ್ಲ. ಸೊ ಹೆಂಗಿರ್ಬೇಕಂದ್ರೆ ತುಂಬ ಮೆತ್ತಗಿರಬೇಕು. ಸೊ ತಿಕ್ಕಿದ್ದಾಗ ಮೆತ್ತಗಿರುತ್ತದು. ಸೊ ಇವಾಗ ಮುಚ್ಚಿದ್ದೀನಿ, ರೆಡಿ ಆಗುತ್ತೆ. ಸೊ ಇವಾಗ ಆಗಿದೆ. ಇದನ್ನು ನಾನು ಪಾಪುಗೆ ಕೊಡ್ತೀನಿ. ಆ್ಯಂಡ್ ಅಂದರೆ ಚಿಕ್ಕ ಚಿಕ್ಕ ಪೀಸಸ್ ಮಾಡಿಕೊಟ್ರೆ ಅವನೇ ತಿಂತಾನೆ. ಸೊ ಡ್ರೈ ಫ್ರೂಟ್ಸ್ ಮತ್ತು ಗೋಧಿ ಹಿಟ್ಟು ಪೌಡರ್ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ರಾಗಿ ಜೊತೆಗೆ. ಲೈಕ್ ಹೆಂಗಂದರೆ ಪ್ಯಾನ್ಕೇಕ್ ರೀತಿ ಸಿಗ್ತಾವಲ್ಲ, ಆ ರೀತಿ ಟೇಸ್ಟ್ ಬರುತ್ತೆ. ಆ್ಯಂಡ್ ಫ್ಯೂಚರ್ನಲ್ಲಿ ಇನ್ನೂ ಮುಂದೆ ಇದೇ ರೀತಿ ವೀಡಿಯೋಸ್ ಮಾಡ್ತೀನಿ, ಅದರಲ್ಲಿ ತೋರಿಸ್ತೀನಿ ಪ್ಯಾನ್ಕೇಕ್ಸ್ ಎಲ್ಲ. ಸೊ ಇವಾಗ ನಾನು ನಿಮಗೆ ಆಲ್ಮೋಸ್ಟ್ 4 ರೆಸಿಪೀಸ್ ತೋರಿಸಿದ್ದೀನಿ. ಸೊ ಯಾವಾಗಲೇ ಆಗಲಿ ಪಾಪುಗೆ ವೆರೈಟೀಸ್ ಕೊಟ್ಟರೆ ಚೆನ್ನಾಗಿ ಊಟ ಮಾಡ್ತಾರೆ. ಸೊ ಒಂದೇ ಥರದ್ದು ಕೊಟ್ಟರೆ ನಾವು ಕೂಡ ತಿನ್ನೋದಿಲ್ಲ ಅಲ್ವಾ, ಅದೇ ರೀತಿ ಅವರು ಕೂಡ. ಆ್ಯಂಡ್ ನಮಗೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇರೋದಿಲ್ಲ ಆವಾಗ ಅವ್ರು ತಿನ್ನೋದಿಲ್ಲ ಅಂತ ಹೇಳಿ. ಒಂದು ಸಲ ಟ್ರೈ ಮಾಡಿ ನೋಡಿ ವೆರೈಟೀಸ್ನ, ಆವಾಗ ಅವ್ರು ತಿಂತಾರೆ. ಸೊ ನೋಡಿ, ನಾನು ಇವಾಗ ಆಮ್ಲೆಟ್ ಆವಾಗಲೇ ಮಾಡಿದ್ನಲ್ಲ ಅದನ್ನು ಕೊಟ್ಟಿದ್ದೀನಿ. ಆ್ಯಂಡ್ ಅವ್ನು ಎಂಜಾಯ್ ಮಾಡ್ತಾಯಿದ್ದಾನೆ ಇವಾಗ ಅದನ್ನ. ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.